ಶಾಂತಿ. ಮುರಳಿಯ ಮುಖ್ಯ ಜ್ಞಾನ ರತ್ನಗಳು. ಮುಖ್ಯ ಸಾರಾಂಶ. ವಾಣಿ ಡೇಟು 31/10/2025. ಪ್ರಾತಃ ಮುರಳಿ. ವಿಷಯ: ಆತ್ಮಿಕ ರಕ್ಷಣಾ ಸೈನಿಕರ ಸೇವೆ ದುಃಖ ಸಾಗರದಿಂದ ಪಾರು ಮಾಡುವ ಕಾರ್ಯ. ಸ್ಥಳ: ಮಧುಬನ. ಬಾಬ್ ದಾದಾರವರ ಸಂದೇಶ. ಮುಖ್ಯ ಸಾರಾಂಶ. ನೀವು ಬಾಬಾ ಅವರ ಆತ್ಮಿಕ ರಕ್ಷಣಾ ಸೈನಿಕರು. ನಿಮ್ಮ ಕಾರ್ಯವೆಂದರೆ ಈ ಮಾಯಾ ಕೆಸರಿನಲ್ಲಿ ಮುಳುಗಿರುವ ಮಾನವ ಲೋಕದ ದೋಣಿಯನ್ನು ಪಾರು ಮಾಡುವುದು. ನೀವು ದೇವತೆಗಳಾಗಬೇಕಾದ ಆತ್ಮಗಳು. ತಂದೆಯ ಮಾರ್ಗದರ್ಶನದಿಂದ ಲೋಕಕ್ಕೆ ರಕ್ಷಣಾ ಶಕ್ತಿ ನೀಡಬೇಕಾಗಿದೆ. ಮುಖ್ಯ ಜ್ಞಾನ ರತ್ನಗಳು. ಈಶ್ವರೀಯ ವಿಶ್ವವಿದ್ಯಾಲಯವು ಕಲ್ಪದಲ್ಲಿ ಒಂದೇ ಬಾರಿ ಸಂಗಮಯುಗದಲ್ಲಿ ತೆರೆಯಲ್ಪಡುತ್ತದೆ. ಈ ವಿಶ್ವವಿದ್ಯಾಲಯದಲ್ಲಿ ಆತ್ಮಗಳು ರಾಜಯೋಗ ಕಲಿಯುತ್ತವೆ ಮತ್ತು ಡಬಲ್ ಕಿರೀಟಧಾರಿ ದೇವತೆಗಳಾಗುತ್ತೇವೆ. ತಂದೆಯು ಪರಮಾತ್ಮ ಅವರ ಬ್ರಹ್ಮನ ಶರೀರದ ಮೂಲಕ ಬಂದು ಉಪದೇಶಿಸುತ್ತಾರೆ. ತಂದೆಯನ್ನು ನೆನೆಸುವುದೇ ಆತ್ಮಿಕ ಈಜು. ಆತ್ಮವನ್ನು ಮಾಯಾ ಕೆಸರಿನಿಂದ ಪಾರು ಮಾಡುತ್ತದೆ. ಪ್ರಪಂಚವು ರಾವಣನ ವಶದಲ್ಲಿದೆ. ಇದು ದುಃಖ ಸಾಗರ. ಬಾಬಾ ಬಂದು ಆತ್ಮರನ್ನು ಸುಖ ಸಾಗರ ಸತ್ಯುಗದ ದಿಕ್ಕಿಗೆ ಕರೆದೊಯ್ಯುತ್ತಾರೆ. ನೀವು ಆತ್ಮಿಕ ರಕ್ಷಣಾ ಸೈನಿಕರು. ಪವಿತ್ರ ಯೋಗ ಬಲದಿಂದ ಲೋಕವನ್ನು ರಕ್ಷಿಸಬೇಕಾಗಿದೆ. ದೈವಿ ಮತ್ತು ಅಸುರಿ ಸಂಪ್ರದಾಯಗಳ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಸನ್ಯಾಸಿಗಳು ತ್ಯಾಗದಿಂದ ಪವಿತ್ರರಾಗುತ್ತಾರೆ, ಆದರೆ ದೇವತೆಗಳು ಯೋಗ ಬಲದಿಂದ ಜನ್ಮ ಪಡೆಯುತ್ತಾರೆ. ಬಾಬಾ ಎಂಬ ಶಬ್ದದಲ್ಲಿ ಅಪಾರ ಪ್ರೀತಿ ಇದೆ. ಅದೇ ಪರಮಪಿತ ಪರಮಾತ್ಮನ ಅತ್ಯಂತ ಸಿಹಿಯಾದ ಹೆಸರು. ಮನುಷ್ಯರು ಅನಾಥರಾಗಿದ್ದಾರೆ, ಏಕೆಂದರೆ ಪಾರಲೌಕಿಕ ತಂದೆಯನ್ನು ಅರಿತಿಲ್ಲ. ದೇಹಾಭಿಮಾನದಿಂದ ಪತಿತರಾದವರು ಆತ್ಮಾಭಿಮಾನದಿಂದ ದೇಹಿ ಅಭಿಮಾನಿಗಳಾಗುತ್ತಾರೆ. ರಾಜಯೋಗದ ಮೂಲಕ ನಾವೇ ರಾಜಾದಿ ರಾಜರಾಗುತ್ತೇವೆ. ಕಾಮ ಮಹಾಶತ್ರು. ಇದರ ಮೇಲೆ ಜಯ ಪಡೆದರೆ ಜಗಜ್ಜೀತರು ಆಗುತ್ತೇವೆ. ವಿಕಾರಗಳಿಂದ ಪತನ, ಯೋಗದಿಂದ ಉತ್ಥಾನ. ಇದೇ ಪರಮ ಸತ್ಯ. ಸತ್ಯುಗದಲ್ಲಿ ಶರೀರ ಮತ್ತು ತತ್ವಗಳು ಸತೋಪ್ರಧಾನವಾಗಿರುತ್ತವೆ. ಶಾಂತಿ ಸಿಗಬೇಕಾದರೆ ಕರ್ಮೇಂದ್ರಿಯಗಳ ದಾಸರಾಗಬಾರದು. ಬ್ರಹ್ಮರವರ ಮೂಲಕ ಪರಮಾತ್ಮ ಸೃಷ್ಟಿ ರಚನೆ ಮಾಡುತ್ತಾರೆ. ಇದೇ ಬ್ರಾಹ್ಮಣ ಕುಲದ ಆರಂಭ. ನಿಮ್ಮ ಯೋಗ ಬಾಣವೇ ರಕ್ಷಣಾ ಶಕ್ತಿ. ಹಿಂಸೆ ಇಲ್ಲದ ಶಾಂತಿಯ ಯುದ್ಧ. ಆತ್ಮ ಪವಿತ್ರವಾದರೆ ಶರೀರವು ಸ್ವಾಭಾವಿಕವಾಗಿ ಸತೋಪ್ರಧಾನವಾಗುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ. ಆತ್ಮಿಕ ರಕ್ಷಣಾ ಸೈನಿಕರಾಗಿ ಆತ್ಮ ಮತ್ತು ಪರಮಾತ್ಮನ ಸಂಬಂಧದಲ್ಲಿ ನೆನೆಸಿಕೊಳ್ಳಿ. ಆತ್ಮದ ಶೃಂಗಾರ ಮಾಡಿಕೊಳ್ಳಿ, ಶರೀರಕ್ಕಲ್ಲ. ಆತ್ಮ ಪವಿತ್ರವಾದರೆ ಶರೀರದ ಸೌಂದರ್ಯ ಸ್ವತಃವಾಗಿ ಬರುತ್ತದೆ. ವರದಾನ: ನಿಶ್ಚಯ ಬುದ್ಧಿ, ವಿಜಯೀ ಭವ. ತಂದೆಯ ಆಶ್ರಯದಲ್ಲಿ ಪ್ರತಿ ಕ್ಷಣವೂ ಸ್ಥಿರವಾಗಿರಿ. ಯಾವುದೇ ಪರಿಸ್ಥಿತಿಯಲ್ಲಿ ನಿರಾಶೆ ಅಥವಾ ವೈರಾಗ್ಯ ಬಾರದಂತೆ ಆಶ್ರಯದ ಅನುಭವದಲ್ಲೇ ಇರಿ. ಸ್ಲೋಗನ್: ಒಬ್ಬ ತಂದೆಯ ಕಂಪನಿಯಲ್ಲಿ ಇರಿ. ಬಾಬನನ್ನೇ ನಿಮ್ಮ ನಿತ್ಯ ಸಂಗಿಯಾಗಿ ಮಾಡಿಕೊಳ್ಳಿ. ಅವ್ಯಕ್ತ ಸೂಚನೆ: ಯೋಗದ ದಿವ್ಯ ಶಕ್ತಿಯನ್ನು ಮನಸಾ ಮೂಲಕ ಪ್ರಪಂಚದ ಆತ್ಮರ ಮೇಲೆ ಹರಡಿರಿ. ದಿವ್ಯ ಬುದ್ಧಿ ವಿಮಾನದಲ್ಲಿ ಅವ್ಯಕ್ತ ವತನದಿಂದ ಶಾಂತಿ, ಶಕ್ತಿ ಮತ್ತು ಶುಭ ಕಾಮನೆಗಳ ಅಲೆಯನ್ನು ವಿಶ್ವಕ್ಕೆ ಹರಿಸಿರಿ. ಸಾರಾಂಶ: ನಾವು ಆತ್ಮಿಕ ಸೈನಿಕರು, ಬಾಬಾ ಅವರ ಸೈನ್ಯ. ನಮ್ಮ ಮಿಷನ್ ಮಾಯಾ ಕೆಸರಿನಿಂದ ಆತ್ಮಗಳನ್ನು ಪಾರು ಮಾಡುವುದು. ನಮ್ಮ ಆಯುಧ ಯೋಗಬಲ ಮತ್ತು ಶಾಂತಿಯ ಶಕ್ತಿ. ಫಲ ದೇವತಾ ಜೀವನ. ಸತೋಪ್ರಧಾನ ಲೋಕದ ಮಾಲೀಕತ್ವ. ಓಂ ಶಾಂತಿ.